ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹ್ಞೂ ರೀ ಸರ್. ಹೇಗೆ ಅಂದರೆ ನಾವು ದುಗಮ್ಮ ಗುಡಿ ಒಳಗೆ ಹೋದ್ವಿ, ಅಮ್ಮಂಗೆ ಕೈ ಮುಗಿದ್ವಿ, ಟಿಕೆಟ್ ಅನೌನ್ಸ್ ಆಗಿಬಿಡ್ತು. ಅಯ್ಯೋ ಯಾವಾಗಲೂ ರೀ ನಮ್ಮ ಜೊತೆ ಬರೀ ಶುಭಾಶೋಷಣೆಗಳು ಇರ್ತವೆ. ತಾತಾರ ಸ್ಪರ್ಧಿಸುವಂಥ ಕ್ಷೇತ್ರಕ್ಕೆ ಸ್ಪರ್ಧಿಸಿದ್ರೆ ಹೇಗೆ ಅನಿಸ್ತಿದೆ? ಹ್ಞೂ ರೀ, ಭಾಳ ಇದು ಕಾನ್ಫಿಡೆನ್ಸ್ ಐತಿ ಜನದ ಮೇಲೆ. ಜನ ನಮ್ಮನ್ನು ಈಗ ಎಲ್ಲ ಸಾಕಷ್ಟು ಗೊಂದಲ ಇತ್ತು, ನಿವಾರಣೆ ಹೇಗೆ ಮಾಡೋದು? ಇಲ್ರಿ, ಏನೂ ಗೊಂದಲ ಇಲ್ಲರಿ. ಯಾಕಂದರೆ ನಾವು ತಿಳಿದಂಗೆ ಯಾವಾಗಲೂ ಪ್ರತಿ ಎಲೆಕ್ಷನ್ ನೀವು ನೋಡಿರಿ ಆಸ್ಪಿರೆಂಟ್ಸ್ ಭಾಳ ಜನ ಇರ್ತಾರೆ. ಆಮೇಲೆ ಆಸ್ಪಿರೆಂಟ್ಸ್ ಅವರು ಕೇಳ್ತಾರೆ, ಅದರಲ್ಲಿ ಏನೂ ತಪ್ಪಿಲ್ಲ. ಕೊನೆಗೆ ಪಾರ್ಟಿ ಯಾರು ಸಮರ್ಥ ವ್ಯಕ್ತಿ ಇದ್ದಾರೆ, ಯಾರು ಗೆಲ್ಬೋದು ಅವರಿಗೆ ಕೊಡ್ತಾರೆ, ಯಾರು ಊರನ್ನ ಮುಂದುವೈತಾರೆ ಅವರಿಗೆ ಕೊಡ್ತಾರೆ. KPCC ಅಧ್ಯಕ್ಷರು ಹೇಳಿದ್ರು ಸರ್, 2 ತಿಂಗಳ ಹಿಂದೆನೇ ಸರ್ವೆ ಮಾಡಿದ್ದಾರೆ ಇಲ್ಲಿ ಗೆಲ್ಲೋ ಕೊಡ್ತೀವಿ ಅಂತ. ಹ್ಞೂ ರೀ ಸರ್. ಇಲ್ರಿ, ನಾನು ಅದೇ ಹೇಳ್ತೀನಿ, ನೀವು ನ್ಯೂಸ್ ಅವರು ಸರ್ವೆ ಮಾಡ್ತೀರಿ, ಪಾರ್ಟಿಗಳು ಸರ್ವೆ ಮಾಡ್ತಾರೆ, ಜನಕ್ಕೂ ಗೊತ್ತು ಯಾರು ಸಮರ್ಥ ವ್ಯಕ್ತಿ ಯಾರು ಗೆಲ್ತಾರೆ ಅಂತ. ಅದಕ್ಕೆ ಸುಮ್ಮನೆ ಮಾತಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಏನೈತಿ ಸತ್ಯ ಮಾತಾಡೋಣ, ಎವಿಡೆನ್ಸ್ ಮುಂದಿಡೋಣ. ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಹೋಗೋಂಥ ಕೆಲಸ. ಡೆಫಿನೆಟ್ಲಿ ಸರ್, ಎಲ್ಲರೂ ಅಲ್ಲೇ ಒಟ್ಟುಗೂಡ್ಸಂದ್ರೀವಿ. ಎಲ್ಲರೂ ನನ್ನ ಊರಿನ ಮಗ ಅಂತಲೇ ಹೇಳ್ತಾರೆ. ಈ ಸತಿ ಕಾಂಗ್ರೆಸ್ ಗೆದ್ದೆ ಗೆಲ್ತದೆ. ಅಲ್ಪಸಂಖ್ಯಾತರನ್ನೆಲ್ಲ ಭೇಟಿ ಆಗಿರಿ ಸರ್? ಎಸ್ ಸರ್, ಎಸ್ ಸರ್. ಯಾರ್ಯಾರನ್ನೆಲ್ಲ ಭೇಟಿ ಆಗಿರಿ? ನಮ್ಮ ಸುತ್ತಲೇ ನೋಡ್ರಿ, ಇಲ್ಲಿ ಎಲ್ಲ ವರ್ಗದ ಹುಡುಗರು ಇದ್ದಾವೆ, ಎಲ್ಲ ವರ್ಗದ ಹುಡುಗರು ಇದ್ದಾವೆ. ಹ್ಞೂ, ನಮ್ಮ ಹುಡುಗರಲ್ಲಿ ಅವೆಲ್ಲ ನಡೆಯಲ್ರಿ. ನಾವೀಗ ಇವರೆಲ್ಲರ ಮನೆಗೆ ಹೋದ್ರೆ ಒಂದೇ ತಟ್ಟೆನಲ್ಲಿ ತಿಂತೀನಿ. ಹೌದು, ಅದರಲ್ಲಿ ಯಾವುದೇ ಭೇದ ಭಾವ ಇಲ್ಲ. ದಿನನಿತ್ಯನೇ ಇಫ್ತಾರ್ ಕುಡಿದಾಗ ಎಲ್ಲದರಾಗೂ ಭಾಗವಹಿಸ್ತಿದ್ದಾರೆ. ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯದವರು, ಅಹಿಂದ ವರ್ಗದವರು ಕಾಂಗ್ರೆಸ್ ಪರವಾಗಿತ್ತಂತವ್ರು. ಈ ಬಾರಿ ಅವರನ್ನು ಮನವೊಲಿಸಿ. ಹ್ಞೂ ರೀ, ಡೆಫಿನೆಟ್ಲಿ ಸರ್. ಈಗ ನಾನು ಅವ್ರ ಮನೆಗೆ ಹೋದರೆ ಅಮ್ಮ ಆರಾಮಿದ್ದೀರಾ ಅಂತಲೇ ಕೇಳ್ತೀನಿ. ಒಂದು ಹೆಜ್ಜೆ ಒಳಗಿಟ್ಟರೆ ಅಮ್ಮ ಅಂತಲೇ ಕೂಗ್ತೀನಿ. ಅಷ್ಟೇ ರೀ, ಎಲ್ಲರೂ ನಮ್ಮವರೇ ರೀ. ಕ್ಷೇತ್ರದ ಕನಸು ಸರ್, ಆಲೋಚನೆ ಏನಿದೆ? ಕ್ಷೇತ್ರ ಯಾವ ರೀತಿ ಇರಬೇಕಂತ? ಉದ್ಯೋಗ ಪರವಾಗಿ ರೀ, ಯಾವಾಗಲೂ ಉದ್ಯೋಗ ಪರವಾಗಿ. ಆಮೇಲೆ ನಮಗೆ ತಿಳಿದಂಗೇನು ಇದು ಭಾಳ ಒಳ್ಳೆ ಸ್ಟ್ಯಾಂಡ್ ತಗಂತು ನಮ್ಮ ಪಕ್ಷ. ಏನಂದರೆ ಯುವಕರನ್ನ ಮುಂದುವೈತೀವಿ, ಯುವಕರಿಗೆ ಆಶೀರ್ವಾದ ಕೊಡ್ತೀವಿ ಅಂತ. ಆಮೇಲೆ ಅದೇ ನಾನು ಅಂದಂಗೆ ಉದ್ಯೋಗ ಈ ದಕ್ಷಿಣನಲ್ಲಿ ಮಾಡಿ ತೋರಿಸ್ತೀವಿ. ನಮ್ಮ ಯುವಕರ ಶಕ್ತಿ ಏನಂತ ನಾವು ತೋರಿಸ್ತೀವಿ. ಹ್ಞೂ ರೀ ಸರ್.